ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಕುಕ್ ವಿತ್ ಪ್ಯಾಷನ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಮಾಡಿ ತೋರಿಸ್ತಿರುವುದು ಬಂಗುಡೆ ಮೀನಿನ ಸಾರು. ನಾನು ಇಲ್ಲಿ 3 ಬಂಗುಡೆ ಒಂದರಲ್ಲಿ 2 ಪೀಸ್ ಮಾಡಿ ತಗೊಂಡಿದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಲಾಸ್ಟ್ಗೆ ಹಾಕೋಕ್ಕೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ಇದು ಅರಿಶಿನ ಪುಡಿ 1 ಟೀ ಸ್ಪೂನ್, 3 ಟೀ ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಹುಣಸೆ ರಸ, ಒಂದು ಚಿಕ್ಕ ಟೊಮ್ಯಾಟೊ, ಅರ್ಧ ಕಪ್ಪು ತೆಂಗಿನಕಾಯಿ ಮತ್ತು 2 ಟೀ ಸ್ಪೂನ್ ಗಸಗಸೆ ಮಾತ್ರ ಹುರ್ಕೊಂಡಿದ್ದೀನಿ, ಅದಕ್ಕೆ ಸೇರಿಸಿ ರುಬ್ಕೊಂಡಿರೋದು. ಇಷ್ಟು ಅದಕ್ಕೆ ಬೇಕಾದ ಮಸಾಲೆ ಸಾಮಾನುಗಳು. ನಾವಿನ್ನು ಅದನ್ನು ಮಾಡೋದನ್ನ ರೀತಿಯನ್ನು ನೋಡೋಣ. ಇವಾಗ ನಾವು ಮಣ್ಣಿನ ಮಡಿಕೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆಯಿತು, ನಾವು ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿ ಬ್ರೌನ್ ಆಗಿದೆ, ಸ್ವಲ್ಪ ಬ್ರೌನ್ ಆದರೆ ಸಾಕು. ಕರಿಬೇವು ಸೊಪ್ಪು ಹಾಕೋಣ. ಅದು ಸಿಡಿದ ನಂತರ ನಾವೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀವಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಮೇಲೆ ಇದು ಕಲಿಸಿಟ್ಟಂಥ ಪುಡಿ ಮಸಾಲೆನ ಕಲಿಸಿದ್ದು ಹಾಕ್ಕೋಬೇಕು. ಪುಡಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ. ಇದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು. ಇದು ಮಣ್ಣಿನ ಮಡಿಕೆಯಲ್ಲಿ ಮಾಡುವಾಗ ಒಂದು ಸಾರಿ ಚೆನ್ನಾಗಿ ಬಿಸಿ ಹಾಕಿಬಿಟ್ರೆ ಸ್ವಲ್ಪ ಉರಿನ ಕಡಿಮೆ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಅದು ತುಂಬ ಬಿಸಿ ಇರುತ್ತೆ, ಅದೇ ಸಾಕು. ಮಣ್ಣಿನ ಮಡಿಕೆಯಲ್ಲಿ ಮಾಡೋದ್ರಿಂದ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಬೆಂದಿದೆ, ಎಣ್ಣೆ ಎಲ್ಲ ಮೇಲೆ ಬರ್ತಾಯಿದೆ. ಆವಾಗ ಟೊಮಾಟೊ ಹಣ್ಣನ್ನು ಹಾಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮತ್ತು ಗಸಗಸೆಯನ್ನು ಸೇರಿಸಿ ರುಬ್ಬಿರುವಂಥ ಅದನ್ನು ಕೂಡ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಈ ಮೀನು ಸಾರಿಗೆ ಯಾವಾಗಲೂ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಮತ್ತು ಹುಳಿ ಕೂಡ, ಆವಾಗ ತುಂಬ ಟೇಸ್ಟಿ ಅನಿಸುತ್ತದೆ. ನಿಮ್ಗೆ ಖಾರ ಬೇಡ ಅಂದರೆ ಕಡಿಮೆನೂ ಕೂಡ ಹಾಕ್ಕೋಬೋದು. ಈಗ ನಾವು ಈ ಹುಣಸೆ ರಸನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಮಗೆ ಸಾರು ತುಂಬ ನೀರಾಗೂ ಬೇಡ, ಅಷ್ಟು ಗಟ್ಟಿಯಾಗೂ ಬೇಡ, ಅದನ್ನು ನೋಡಿಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಗಸಗಸೆ ಹಾಕಿರೋದ್ರಿಂದ ಸ್ವಲ್ಪ ಆಮೇಲೆ ಗಟ್ಟಿ ಬರುತ್ತೆ. ಈಗ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಆಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಈಗ ಒಂದು ಸರಿ ಉಪ್ಪಿನ ರುಚಿಯನ್ನು ನೋಡ್ತೀವಿ. ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದು ಸರಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ಮೇಲೆ ಈಗ ಕುದೀತಾ ಇದೆ. ಕುದಿಯುವಾಗ ನಾವು ಮೀನಿನ ಪೀಸ್ಗಳನ್ನು ಹಾಕಬೇಕು. ಒಂದು ಸರಿ ಸುಮ್ಮನೆ ನಿಧಾನಕ್ಕೆ ಹೀಗೆ ಸ್ವಲ್ಪ ಟಚ್ ಮಾಡಿದರೆ ಸಾಕು. ಅದನ್ನು ಇವಾಗ ನಾವು ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡೋಣ, ಮುಚ್ಚಿಟ್ಬಿಡೋಣ. ಇವಾಗ ಇದು ಒಂದು ಕುದಿಲಿಕ್ಕೆ ಶುರು ಆಗಬೇಕು. ಕುದಿಯೋಕ್ಕೆ ಶುರುವಾಗಿದ್ದ ತಕ್ಷಣ ನಾವು ಮೀನಿನ ತುಂಡುಗಳನ್ನು ಹಾಕಿಕೊಳ್ಳೋಣ. ಇದು 10 ನಿಮಿಷ ಆಗಿದೆ ನೋಡಿ. ನಾವು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ಮಣ್ಣಿನ ಮಡಿಕೆಯಲ್ಲಿ ಮಾಡುವಾಗ ಬೇಗನೆ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಅದು ಇನ್ನೂ ಕುದೀತಾ ಇರುತ್ತೆ, ಅದು ಆಮೇಲೆ ಸರಿಯಾಗುತ್ತೆ. ಇದಕ್ಕೆ ಇವಾಗ ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಮೀನು ಸಾರು ಇವಾಗ ರೆಡಿ ಆಯಿತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಂದು ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ.